ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 10ನೇ ಪ್ರಶ್ನೆ, ಮಹಾರಾಜಾಧಿರಾಜ ಎಂಬಂತಹ ಬಿರುದನ್ನ ಪಡೆದ ರಾಜ ಯಾರು ಅಂತ ಕೇಳ್ತಾ ಇದ್ದಾರೆ. ಮಹಾರಾಜಾಧಿರಾಜ ಎಂಬಂತಹ ಬಿರುದನ್ನ ಪಡೆದಂತಹ ರಾಜ ಯಾರು? ಉತ್ತರ ಢಂಗ. ಢಂಗನು ಮಹಾರಾಜಾಧಿರಾಜ ಎಂಬಂತಹ ಬಿರುದನ್ನ ಪಡೆದಂತಹ ರಾಜನಾಗಿದ್ದನು. ಓಕೆನಾ? ಪರಮಾರರ ನಂತರ ಚಂದೇಲರು ರಾಜ್ಯವನ್ನ ಸ್ಥಾಪಿಸಿದರು. ಈ ವಂಶದ ಆಳ್ವಿಕೆಯ ನನ್ನುಗ. ಆದರೆ ಢಂಗ ಈ ವಂಶದ ಪ್ರಸಿದ್ಧ ಅರಸ. ಸೊ ಯಾರು? ಯಾವ ವಂಶ? ಚಂದೇಲರ ವಂಶದ ಪ್ರಸಿದ್ಧ ದೊರೆ ಢಂಗ. ಓಕೆನಾ? ಸೊ ಪ್ರತಿಹಾರರಿಂದ ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡು ಅವರ ರಾಜ್ಯದ ಪೂರ್ವ ಭಾಗವನ್ನ ವಶಪಡಿಸಿಕೊಂಡನು. ಪ್ರತಿಹಾರರನ್ನ ಸೋಲಿಸಿದ್ದಲ್ಲದೆ ಪಾಲರು ಮತ್ತು ಆರ್ದ್ರರನ್ನ ಸೋಲಿಸಿದನು. ಪಾಲರು ಮತ್ತು ಆರ್ದ್ರರನ್ನು ಈತ ಸೋಲಿಸಿದನು. ಓಕೆನಾ? ಯಾರು? ಢಂಗ. ತನ್ನ ರಾಜ್ಯವನ್ನ ಈತ ವಿಸ್ತರಿಸ್ತಾನೆ. ಅದೇ ರೀತಿ ಹಿಂದೂಶಾಹಿ ರಾಜ ದಯಪಾಲನಿಗೆ ಮುಸ್ಲಿಮರ ವಿರುದ್ಧ ಸೈನಿಕರ ನೆರವನ್ನ ಈತ ನೀಡ್ತಾನೆ. ಆದ್ದರಿಂದ ಇದರಿಗೆ ಮಹಾರಾಜಾಧಿರಾಜ ಎಂಬಂತಹ ಬಿರುದು ಕೂಡ ಇತ್ತು. ಓಕೆನಾ? ಸೊ ಢಂಗನು ಚಂದೇಲರ ವಂಶದ ಪ್ರಸಿದ್ಧ ದೊರೆ. ಪ್ರತಿಹಾರರಿಂದ ಸ್ವತಂತ್ರವನ್ನ ತಾನು ಘೋಷಿಸಿಕೊಂಡು ಅವರ ಪೂರ್ವ ರಾಜ್ಯವನ್ನ ಈತ ವಶಪಡಿಸಿಕೊಳ್ತಾನೆ. ಅದೇ ರೀತಿ ಪಾಲರು ಮತ್ತು ಆದ್ರರನ್ನು ಕೂಡ ಈತ ಸೋಲಿಸ್ತಾನೆ. ಅಷ್ಟೇ ಅಲ್ಲದೆ ಹಿಂದೂಶಾಹಿ ರಾಜ ಜಯಪಾಲನಿಗೆ ಮುಸ್ಲಿಮರ ವಿರುದ್ಧ ಸೈನ್ಯದ ನೆರವನ್ನ ನೀಡಿ ಮಹಾರಾಜಾಧಿರಾಜ ಎಂಬ ಬಿರುದನ್ನ ಈತ ಪಡೆದನು. ಈ ಮನೆತನದ ಅವಧಿಯಲ್ಲಿ ಭವಭೂತಿಯ ಸಂಸ್ಕೃತದಲ್ಲಿ ಮಾಲತಿ ಮಾಧವ ಎಂಬಂತಹ ಗ್ರಂಥವನ್ನ, ಉತ್ತರ ರಾಮಚರಿತ, ಮಹಾವೀರ ಚರಿತ್ರ ಕಾವ್ಯಗಳನ್ನ ಬರೆಯಲಾಗುತ್ತೆ. ಓಕೆ, ಥ್ಯಾಂಕ್ ಯು.